ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಸದ್ಯಕ್ಕೆ ಟೈಮ್ ಆಗಿದೆ 7:30 ಆ್ಯಂಡ್ ನಾವು ಈಗ ತಿಂಡಿಗೆ ಹೋಗ್ಲಿಕ್ಕಿದ್ದೀವಿ. ಆ್ಯಂಡ್ ನನ್ನ ಪರಿಸ್ಥಿತಿ ನೋಡಿ ಯಾವ ರೀತಿ ಆಗಿದೆ ಅಂತ. ಬಿಕಾಸ್ ನನ್ನ ಕಣ್ಣು ನೋವಿತ್ತು, ಸೊ ಹಾಗಾಗಿ ರಾತ್ರಿ ನಿದ್ದೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಆ್ಯಂಡ್ ಲೆಟ್ಸ್ ಗೋ ಆ್ಯಂಡ್ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸುವ. ಸೊ ನಾನು ರೆಡಿಯಾಗಿದ್ದೇನೆ ಆ್ಯಂಡ್ ನನ್ನ ರೂಮ್ಮೇಟ್ ಕೂಡ ರೆಡಿಯಾಗಿದ್ದಾರೆ. ಇಬ್ಬರು ರೂಮ್ಮೇಟ್ಸ್ಗಳು ವಾಶ್ರೂಮ್ಗೆ ಹೋಗಿದ್ದಾರೆ ರೆಡಿ ಆಗಲಿಕ್ಕೆ. ಸೊ ನೋಡಿ, ಫಸ್ಟ್ ಟೈಮ್ ನಾನು ನಿಮ್ಮ ಮುಂದೆ ವ್ಲಾಗ್ ಮಾಡ್ತಿದ್ದೆ. ಓಕೆ, ನಿಮ್ಮದು ಇಂಟ್ರಡಕ್ಷನ್ ಅಂದರೆ ನಿಮ್ಮ ಹೆಸರು ಹಾಗೆ. ಯಾಕಂತ ಹೇಳಿದ್ರೆ ಇಲ್ಲಿದ್ದವ್ರಿಗೆ ಫಸ್ಟ್ ಬೇರೆಯವ್ರಿಗೆ ಅವಕಾಶ ಕೊಡಬೇಕು. ನಾನೆಲ್ಲ ಉಜ್ರೆಯಲ್ಲಿ ಇದ್ದಲ್ಲ, ನೀವು ಹೇಳಿ ಫಸ್ಟ್. ಬಂದ್ಬಿಟ್ಟು ರಕ್ಷಿತಾ, ಇವ್ರ ಹೆಸರು ದರ್ಶಿನಿ, ಧನಿ ಅಂತ ಕರಿತೀವಿ. ಇನ್ನೊಬ್ಬರು ಈ ಬೆಡ್ ಅವರು ಚಂದನ, ಅವರು ರೆಡಿ ಆಗ್ತಿದ್ದಾರೆ. ಬಂದಿಲ್ಲ, ಹೊಟ್ಟೆ ಎಸಿತೈತೆ, ಊಟ ಮಾಡಬೇಕು, ಅವ್ಳು ಬಿಟ್ಬಿಟ್ಟು ಹೋಗೋದಿಲ್ಲ, ಬಿಟ್ಬಿಟ್ಟು ಹೋದ್ರೆ ಸಾಯಿಸ್ತಾನೆ. ಅಷ್ಟೊತ್ತಿಂದ ಇಲ್ಲಿಗೆ 8:30 ಬಂತು, ಇಲ್ಲ ಬಂದಿಲ್ಲ. ಇವಾಗ ನಾವು 9 ಒಳಗಡೆ ಹೋಗ್ಬೇಕು. ಇಲ್ಲ ಹೌದು, ಟೈಮ್ ಎಷ್ಟಾಯಿತು? 8:30 ಆಗಿದೆ ಆಲ್ರೆಡಿ. ನಾನು ಆಮೇಲೆ ತೋರಿಸ್ತೀನಿ. ಎಲೆಫೋನ್ ತಂದಿರಿ. ಇಲ್ಲಿ ಬ್ರದರ್ ಮತ್ತೆ ಇನ್ನು ಮಾವ ಮತ್ತೆ ಅತ್ತೆ. ತುಳು ಫ್ರೆಂಡ್ ಪನ್ಲೆ ಮಧುರ. ಹಾಯ್ ಗಾಯ್ಸ್. ಸೊ ಇನ್ನೊಬ್ಬರು ನನ್ನ ಫ್ರೆಂಡ್ ಆದರು, ಅದು ಬಂದುಬಿಟ್ಟು ಮಧುರ, ಎಮ್.ಕಾಮ್ ಅವರು. ಸೊ ನಾವಿಬ್ಬರು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನಂದರೆ ಬಸ್ ಹೋಗ್ತಾ ಇತ್ತು ಕ್ಯಾಂಪಸ್ಸಿಗೆ, ಬಟ್ ನಾವು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಬಸ್ ಫುಲ್ ಆಗ್ತಾಯಿತ್ತು. ತುಂಬ ಸ್ಟೂಡೆಂಟ್ ನಮ್ಮ ಮುಂದೆನೇ ಹೋಗ್ತಾಯಿದ್ರು. ಆ್ಯಂಡ್ ಇಲ್ಲಿ ನನ್ನ ರೂಮ್ಮೇಟ್ಸ್ ಕೂಡ ಮುಂದೆ ಪಿಂಕ್ ಕೂಡ ಹಾಕ್ಕೊಂಡು ಹೋಗ್ತಿದ್ದಾರೆ ನೋಡಿ, ಅವ್ರು ನನ್ನ ರೂಮ್ಮೇಟ್ಸ್. ಸೊ ಅವರು ತುಂಬ ಜಾಸ್ತಿ ಸ್ಪೀಡಲ್ಲಿ ಹೋಗ್ತಾಯಿದ್ರು ಆ್ಯಂಡ್ ನಾವು ಹಿಂದೆ ಬರ್ತಾಯಿದ್ವಿ. ಸೊ ಈಗ ಆ್ಯಕ್ಚುಲಿ ಅವರು ರೀಲ್ಸ್ ನೋಡ್ತಾ ಇದ್ದಾರೆ ಆ್ಯಂಡ್ ಫ್ಯಾನ್ ಆನ್ ಆಗಿದೆ. ಕ್ಲಾಸಸ್ ಒಮ್ಮೆ ಕಂಪ್ಲೀಟ್ ಮಾಡಿದ್ದೇನೆ, ಓಕೆನಾ. ಇವತ್ತು ಕ್ಲಾಸ್ ಅಷ್ಟೇನಿರಲಿಲ್ಲ. ಬೆಳಿಗ್ಗೆ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇತ್ತು, ಸೆಷನ್ ಇತ್ತು. ಆಮೇಲೆ ಮತ್ತೆ ಕ್ಲಾಸ್ ಅಂದರೆ ಈ ರೀತಿ ಇಂಟ್ರಡಕ್ಷನ್ ಇತ್ತು. ಸರ್ ಎಲ್ಲ ಬಂದರು, ಹೇಳಿದರು ಯಾವ ಕ್ಲಾಸ್ ನಾವು ತಗೋತೀವಿ ಹಾಗೆ ಹಿಂಗೆ ಅಂತ. ಸದ್ಯಕ್ಕೆ ಈಗ ನಾವು ರೂಮಿಗೆ ಬಂದಿದ್ದೇವೆ ಆ್ಯಂಡ್ ಫ್ರೆಶ್ ಆಗಿ 7:30 to 8:15 ಟೈಮಲ್ಲಿ ನಾವು ಊಟ ಮಾಡಬೇಕಾಗುತ್ತೆ. ಓಕೆ, ಇವತ್ತು ಓದಲಿಕ್ಕೆ ಏನಿಲ್ಲ, ನಾಳೆ ಹೋಗ್ತೀನಿ ನಾನು ಲೈಬ್ರರಿಗೆ ಹೋಗಿ ಕೆಲವು ಬುಕ್ಸ್ ತರ್ತೇನೆ. ಸೊ ಇಲ್ಲಿ ಐಟಮ್ಸ್ ಇದೆ ನಮ್ಮದು ಆ್ಯಂಡ್ ಹಿಯರ್ ಡೈರಿ. ಪ್ರಾರಂಭ ಮಾಡುವ. ಆ ಕಡೆ ಹೋಗಿದ್ದೆ ರೂಮ್ಗೆ. ಸೊ ಆ್ಯಕ್ಚುಲಿ ನ್ಯೂ ಮೆಂಬರ್ ಬಂದಿದ್ದರು, ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಆ್ಯಂಡ್ ಇಲ್ಲಿ ನಾನು ಬರೆಯೋ ಕೆಲಸ ಮುಗಿಸ್ತೀನಿ. ಸೊ ಇವರಿಬ್ಬರು ಕೂಡ ಇಲ್ಲ, ಆ್ಯಕ್ಚುಲಿ ಅವರು ವಾಶ್ರೂಮ್ಗೆ ಹೋಗಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ನಾನು ಎಷ್ಟು ಬ್ಲಾಗ್ ಮಾಡ್ತೀನಿ ಅಂತ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ಬಿಕಾಸ್ ನಮ್ಮ ಶೆಡ್ಯೂಲ್ ಏನಿದೆ ತುಂಬ ಜಾಸ್ತಿ ಟೈಟ್ ಇದೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಬೇಕಾಗುತ್ತೆ, 9 ಗಂಟೆ ಒಳಗೆ ತಿಂಡಿ. ಆ್ಯಂಡ್ 9 ಗಂಟೆಗೆ ಕ್ಲಾಸ್ ಶುರು ಆಗುತ್ತೆ. ಆ್ಯಂಡ್ 1:15 to 2:15ವರೆಗೆ ನಮ್ಮದು ಲಂಚ್ ಇರುತ್ತೆ. ಆಮೇಲೆ 2:15 ಪುನಃ 5 to 6ವರೆಗೆ ನಮ್ಮದು ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ತುಂಬ ಜಾಸ್ತಿ ಹೆಕ್ಟಿಕ್ ಆಗಿರೋ ಒಂದು ನಮ್ಮದು ಶೆಡ್ಯೂಲ್ ಇದೆ. ಬಟ್ ನಾನು ಸ್ವಲ್ಪ ವೀಡಿಯೋ ಮಾಡ್ತೀನಿ ಆ್ಯಂಡ್ ಅದನ್ನು ಪ್ಲಸ್ ಮಾಡಿ ಒಂದು 8 to 9 ಅಥವಾ 7 to 8 ಮಿನಿಟ್ಸ್ ಥರ ನಾನು ಬ್ಲಾಗ್ ಪೋಸ್ಟ್ ಮಾಡ್ತೀನಿ. ತುಂಬ ಜಾಸ್ತಿ ಅಂದರೆ ದಿನದ್ದು ಒಂದು ಬ್ಲಾಗ್ ಆಗಿರುತ್ತೆ. ಸೊ 2 ನಿಮಿಷದ ಬ್ಲಾಗ್ ಹಾಕಿದ್ದೀನಿ, ಅಪ್ಲೋಡ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾರು, ಅದೇ ಪ್ರಾಬ್ಲಮ್. ಟೈಮ್ Open eye, feel the waves cut through me, hypnotized by the sounds I'm breathing in. Hold tight, chemicals collide. Hold tight, hold tight, hold tight. ಓಕೆ, ಸೊ ನಾನು ನನ್ನ ಸ್ಟಡಿ ಟೇಬಲ್ ಮೇಲೆ ಮೊಬೈಲ್ ಇಟ್ಟೆ.
ಸೊ ಗೈಸ್ ಸ್ಟಡಿ ಟೇಬಲ್ ಇದು ಬಂದುಬಿಟ್ಟು ನಮ್ಮದು ಆ್ಯಂಡ್ ಯಾ ಬ್ಯುಸಿ ಶೆಡ್ಯೂಲ್ ಇದೆ ಗೈಸ್. ನಾಳೆ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಆಗಬೇಕು ನಮ್ಮದು. ಯಾವುದು ಸೈನಲ್ಲಿ ಮಾಡಿದಂತೆ ಸೈನ್ ಅಟೆಂಡೆನ್ಸ್ ಸೈನ್. ತಿಗ್ರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಫಸ್ಟ್ ಡೇ ಅಂತ ಹೇಳ್ಬೋದು ಕಾಲೇಜಿದು. ಆ್ಯಂಡ್ ಬೆಳಿಗ್ಗೆ ಎದ್ದು ನಾನು ಸ್ವಲ್ಪ ವೀಡಿಯೋ ಮಾಡಿದೆ. ಅದು ಬಂದುಬಿಟ್ಟು ಜಸ್ಟ್ ನಾನು ಫ್ರೆಶ್ ಆಗಿ 6:50 ಟೈಮಲ್ಲಿ ರೆಡಿಯಾಗಲಿ ಕೂತಿದ್ದೀನಿ. ಮಳೆ ಬಂತ? ಥ್ಯಾಂಕ್ ಯು. ಚಾಕ್ಲೇಟ್. ಸುಸ್ತಾಗೋಯ್ತು. ಆ್ಯಕ್ಚುಲಿ ನಮ್ಮ ರೂಮ್ ಇರೋದು 4th ಫ್ಲೋರಲ್ಲಿ ಆ್ಯಂಡ್ ಅಲ್ಲಿ ತನಕ ನಡ್ಕೊಂಬರ್ಬೇಕು. ಆ್ಯಂಡ್ ಮೇಯ್ನಾಗಿ ದೋಸೆ ತಿಂದು ಮುಗಿಸಿದ್ದೀವಿ. ಸೊ ಸೇಮ್ ಕಲರ್ ನಮ್ಮಿಬ್ಬರಿದು ಒಂದು ಬಟ್ಟೆದು. ನಾನು ಶಾಲ್ ಈ ಥರ ಹಾಕ್ಬಿಟ್ಟೆ. ತುಂಬ ಇರಿಟೇಟ್ ಅನಿಸ್ತಿತ್ತು, ಈ ಥರ ಹಾಕ್ಬಿಟ್ಟೆ. ಇಸ್ಕೋ. ಅವಾಗ ಲೈಟಾಗಿ ಲಿಪ್ಸ್ಟಿಕ್ ಹಾಕಿದ್ದೆ, ಇದು ಈಗ ಅದು ಕೂಡ ಇಲ್ಲ ಮಾರ್ರೆ. ಓಕೆ, ಟೈಮ್ ಆಯಿತು 8:30. ಹೊರಡುವ 10 ನಿಮಿಷ ಇರೋದು. ಈಗ ಕ್ಲಾಸಿಗೆ ಬಂದಿದ್ದೇನೆ, ರೂಮಿಗೆ ಬಂದಿದ್ದೇನೆ ಊಟ ಮಾಡೋಕ್ಕಂತ. ಊಟ ಮಾಡಿ ಕಂಪ್ಲೀಟ್ ಆಯಿತು. ಆ್ಯಂಡ್ ಅವರಿಬ್ಬರು ನನ್ನ ರೂಮ್ಮೇಟ್ಸ್, ನನ್ನ ಫ್ರೆಂಡ್ಸ್ ಬ್ಯುಸಿಯಾಗಿದ್ದಾರೆ. ಸ್ವಲ್ಪ ಫಾರ್ಮ್ ಎಲ್ಲ ಫಿಲ್ಲಪ್ ಮಾಡಲಿಕ್ಕಿದೆ ಅವರಿಗೆ. ಆ್ಯಂಡ್ ಆ್ಯಕ್ಚುಲಿ ಸೋಮವಾರದಿಂದ ನಮ್ಮದು ಕ್ಲಾಸ್ ಶುರುವಾಗುತ್ತೆ. ಆ್ಯಂಡ್ ಮೇಯ್ನ್ಲಿ ನಮಗೆ ತುಂಬ ಜಾಸ್ತಿ ಇವತ್ತು ಇಂಟ್ರಡಕ್ಷನ್ ಪಾರ್ಟ್ ಇದ್ದದ್ದು. ಲೈಕ್ ಎಕ್ಸ್ಪ್ಲೇನ್ ಮಾಡಲಿಕ್ಕಿತ್ತು, ನಾವು ಯಾಕೆ ಬಂದೀವಿ, ಏನು ಕತೆ ಅದನ್ನು. ಆ್ಯಂಡ್ ಓಕೆ, ನಾನು ವಾಯ್ಸ್ ಓವರ್ ಕೊಡ್ತೀನಿ. ಇನ್ನು ನಾನು ಮತ್ತೆ ಸಿಗ್ತೇನೆ ಯಾವಾಗ ಅಂದರೆ ಇನ್ನು ಸಂಜೆ ಸಿಗ್ತೀನಿ. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನ